ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾಂಸ್ಕೃತಿಕ ಕ್ರೀಡಾ ಮತ್ತು ಮನರಂಜನಾ ಚಟುವಟಿಕೆಗಳ ಸಮಾಗಮವಾದ ನಮ್ಮ ಕರಾವಳಿ ಉತ್ಸವ 2025-26 ಇದನ್ನು ಆಯೋಜಿಸಲು ಇವಾಗ ನಾವೆಲ್ಲ ಸಜ್ಜಾಗಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ 3 ತಿಂಗಳಿಂದ ನಾವು ಈ ಒಂದು ಉತ್ಸವದ ಬಗ್ಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಭಾಳಷ್ಟು ನಮ್ಮ ಹಂತದಲ್ಲೇ ಸಭೆಗಳಾಗಿದೆ. ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜಿಸಿರುವಂಥ ನಮ್ಮ ಕೆಲವರ ಆಸಕ್ತರ ಜೊತೆ ಆಗಿದೆ, ನಮ್ಮ ಅಧಿಕಾರಿಗಳ ಜೊತೆ ಆಗಿದೆ. ಮತ್ತು ಭಾಳಷ್ಟು ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮ NGOs ಮತ್ತು ಇಲ್ಲೆಲ್ಲ ಬೋನಾಫೈಡಲ್ಲಿ, ಅಂದರೆ ಯಾವುದೇ ಒಂದು ಆಕ್ಷೇಪಣೆ ಅಥವಾ ಏನೋ ಒಂದು ಇದನ್ನು ತೊಗೊಂಡಲ್ಲೇ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ಎಲ್ಲ ಒಂದು ಕರಾವಳಿ ಉತ್ಸವದ ಕುಟುಂಬದ ಒಂದು ಜೊತೆನೂ ಕೂಡ ಭಾಳಷ್ಟು ಸಮಾಲೋಚನೆ ಆಗಿದೆ. ಆ ಒಂದು ಸಮಾಲೋಚನೆ ಮತ್ತು ಎಲ್ಲ ಒಂದು ಸಭೆಗಳ ನಂತರ ನಾವು ನಿರ್ಧಾರ ಮಾಡಿದ್ದು ಒಂದು ಬಹುತೇಕ ಯಾವಾಗಲೂ ನಮಗೆ ಬರ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಕರಾವಳಿ ಉತ್ಸವನ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಮಾಡ್ತೀರಿ, ಬರೀ ವೀಕೆಂಡ್ಸ್ ಮಾತ್ರ ಜನ ಬರ್ತಾರೆ, ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಜನ ಬರೋದು ಕಡಿಮೆ ಆಗ್ತದೆ, ಇದಕ್ಕೇನಾದರೂ ಮಾಡಬೇಕು ಅಂಥೇಳಿ. ಸೊ ಅದಕ್ಕೆ ನಾವೇನು ಇದು ಮಾಡಿದ್ದು, ಕರಾವಳಿ ಉತ್ಸವನ 20/12/2025 ಒಂದು ಉದ್ಘಾಟನೆನ ನಾವು ಹಮ್ಮಿಕೊಂಡಿದ್ದೀವಿ. ದಿನಾಂಕ 20/12/2025 ಮತ್ತು ಅದು 4/1/2026 ತನಕ. ಸೊ ಒಫಿಷಿಯಲಿ ಒಂದು 15-16 ದಿನಗಳ ತನಕ ಕರಾವಳಿ ಉತ್ಸವ ಅಂತ ನಾವು ಒಫಿಷಿಯಲಿ ಮಾಡಿ, ನಂತರ ಇನ್ನೂ 1 ತಿಂಗಳು ಬೇರೆ ಬೇರೆ ಏನು ಚಟುವಟಿಕೆಗಳಿದೆ ಅದನ್ನು ಕರಾವಳಿ ಉತ್ಸವದ ಎಕ್ಸ್ಟೆನ್ಷನ್, ಅಂದರೆ ಮುಂದಿನ ಭಾಗ ಸೇಮ್ ಕರಾವಳಿ ಉತ್ಸವ ಅಡಿಲೇ ಆಗುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನ ಕರಾವಳಿ ಉತ್ಸವದ ಅಂಗವಾಗಿ ಅಂತ ತಂದು, ಬರೀ ವೀಕೆಂಡ್ಸ್ ಮಾತ್ರ ಇದರಲ್ಲಿ ಏನೈತೆ ಅದನ್ನು ಕರಾವಳಿ ಉತ್ಸವದ ಅಡಿಯಲ್ಲಿ ತಂದು ಬೇರೆ ನಾರ್ಮಲ್ ದಿನದಲ್ಲಿ ಏನು ನಮ್ಮ ಈ ಕರಾವಳಿ ಮೈದಾನದಲ್ಲಿ ನಡೆಯುವಂಥ ಫುಡ್ ಫೇರ್ ಆಗಲಿ, ಬೇರೆ ಇದಾಗಲಿ, ಈ ಥರ ಒಂದು ಕಾರ್ಯಕ್ರಮದೊಳಗೆ ನಾವು ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ತಮ್ಮ ಮುಂದೆ ಇಡ್ತಾ ಇದ್ದೀನಿ.